ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 52 ಇದರಲ್ಲಿ ಸ್ಮಾರ್ಟ್ ಆರ್ಟ್ದಲ್ಲಿ ಯಾವ ರೀತಿಯಾಗಿ ಒಂದು ಸೇಪನ್ನು ಆ್ಯಡ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ಸೇಪ್ ಬೇಕಾದರೆ ನಾವು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ಮತ್ತು ಆ್ಯಡ್ ಬುಲೆಟ್ಸನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ಟೆಕ್ಸ್ಟ್ ಪೇನನ್ನು ತಗೊಂಡು ಅದರ ಟೆಕ್ಸ್ಟ್ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕಾಗ್ತದೆ, ಆಮೇಲೆ ಪ್ರೊಮೋಟ್ ಮಾಡೋದು ಯಾವ ರೀತಿ, ಡಿಮೋಟ್ ಮಾಡೋದು ಯಾವ ರೀತಿ, ಆಮೇಲೆ ಮೂವ್ ಅಪ್ ಮೂವ್ ಡೌನ್, ಓಕೆ, ಆಮೇಲೆ ಲೆಫ್ಟ್ ರೈಟ್ ಟು ಲೆಫ್ಟ್, ಈ ರೀತಿಯಾಗಿ ಸೇಪನ್ನು ಯಾವ ರೀತಿ ಮೂವ್ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲವನ್ನು ನಾನು ಆ ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸ್ ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 53. ಇದರಲ್ಲಿ ನಾನು ಸ್ಕ್ರೀನ್ ಶಾಟ್ ಬಗ್ಗೆ MS ವರ್ಡಲ್ಲಿ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋದು, ಸ್ಕ್ರೀನ್ ಶಾಟ್ ನಾವು ಯಾವ ರೀತಿಯಾಗಿ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ಶಾಟ್ ಮಾಡ್ಕೋತೀವಿ, ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಇರ್ಬೋದು, ಇಮೇಜಸ್ ಇರ್ಬೋದು, ಅವುಗಳನ್ನ ನಾವು ಏನು ಮಾಡ್ಕೋತೀವಪ್ಪ ಅಂದರೆ ಸ್ಕ್ರೀನ್ ಶಾಟ್ ಮಾಡ್ಕೋತೀವಿ. ಅದೇ ರೀತಿಯಾಗಿ MS ವರ್ಡಲ್ಲಿ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋದು, ಡಾಕ್ಯುಮೆಂಟ್ಸ್ ಇದ್ದಿತ್ತಂದರೆ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋದು, ಸ್ಮಾಲ್ ಐಕಾನ್ಸ್ ಬೇಕಾಗಿತ್ತಂದ್ರೆ ಡೆಸ್ಕ್ಟಾಪ್ ಮೇಗಿನೂ ನಮ್ಗೆ ಐಕಾನ್ಸ್ ನಮ್ಗೆ ಬೇಕಾಗಿದ್ದಪ್ಪ ಅಂತಂದ್ರೆ ಅವತ್ತೂ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನಮ್ಮ ಡಾಕ್ಯುಮೆಂಟ್ಸಲ್ಲಿ ತೊಗೋಬೇಕು. ಒಂದು ನೋಟ್ಸ್ ರೆಡಿ ಮಾಡ್ಕೊತಿರ್ತೀವಿ. ಸೊ ಇವಾಗ MS ವರ್ಡಲ್ಲಿ ಒಂದು ಟಾಪಿಕ್ ಬಗ್ಗೆ ನೋಟ್ಸ್ ರೆಡಿ ಮಾಡ್ಕೊತಿರ್ತೀವಿ, ಒಂದು ನಮ್ಗೆ ಐಕಾನ್ಸ್ ಬೇಕಾಗಿರ್ತದೆ. ಸೊ ಆ ಐಕಾನ್ಸನ್ನು ನಾವು ಡೆಸ್ಕ್ಟಾಪ್ ಮೇಲೆ ಇಡ್ಬೋದು, ಇಟ್ಟ ನಂತರ ಅದನ್ನೇ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನಾವಲ್ಲಿ ತೊಗೋಬೋದು. ಅದೇ ರೀತಿಯಾಗಿ ನಾವು ಮತ್ತು ಟಾಸ್ಕ್ ಬಾರ್ ಮೇಲೆ ನಾವು ಒಂದು ಬೇರೆ ವಿಂಡೋವನ್ನು ಓಪನ್ ಮಾಡ್ಕೋಬೋದು, ಒಂದು ಪಿಕ್ಚರ್ ವಿಂಡೋ ಓಪನ್ ಮಾಡಿ ಇಡ್ಬೋದು, ಮತ್ತು MS ವರ್ಡಲ್ಲಿ ಏನಾದರೂ ಟೈಪ್ ಮಾಡಿ ಅದನ್ನು ವಿಂಡೋ ಓಪನ್ ಮಾಡಿ ಇಟ್ಕೋಬೋದು, ಎಕ್ಸೆಲ್ ಇಟ್ಕೊಂಬೋದಿರ್ಬೋದು, ಫೋಟೋಶಾಪ್ ಇಟ್ಟಿರ್ಬೋದು. ಸೊ ಯಾವ ವಿಂಡೋ ಓಪನ್ ಇರ್ತದೆ ಅದನ್ನು ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಈಸಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೋಬೋದು, ಸ್ಕ್ರೀನ್ ಕ್ಲಿಪ್ಪಿಂಗ್ ಮಾಡಿ ನಾವು ಇಡ್ಬೋದು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ. ಸೊ ಅದನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಮಾಡ್ಕೋಬೇಕು ಮತ್ತು ಆ ಸ್ಕ್ರೀನ್ ಶಾಟ್ ಯಾವ ರೀತಿಯಾಗಿ ಇಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟವುಗಳಾಗಿವೆ. ನೀವು ಪ್ರತಿಯೊಂದು ವಿಡಿಯೋವನ್ನು ಮನೆಯಲ್ಲಿ ನೋಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ PC ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಮನೆಯಲ್ಲಿ ಕುಳಿತುಕೊಂಡು ಈಸಿಯಾಗಿ ಕಲ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ನಾನು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತೀನಿ. ಇವಾಗ MS ವರ್ಡನ್ನು ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಓಪನ್ ಮಾಡ್ಕೋತೀನಿ. MS ವರ್ಡ್ ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಸ್ಕ್ರೀನ್ ಶಾಟ್ ಆಗ್ತಿದೆ ನೋಡಿರಿ. ಓಕೆ, ಇಲ್ಲಿ ಸ್ಕ್ರೀನ್ ಶಾಟ್ ಅಂತ ಬರ್ತದೆ, ಇಲ್ಲಿ ಏನು ಬರ್ತದೆ, ಇಲ್ಲಿ ಸ್ಕ್ರೀನ್ ಕ್ಲಿಪ್ಪಿಂಗ್ ಅಂತ ಬರ್ತದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಕ್ರೀನ್ ಕ್ಲಿಪ್ಪಿಂಗ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಅವಾಗ ಏನಾಗ್ತದೆ, ಇಲ್ಲಿ ವಿಂಡೋ ಈ ರೀತಿಯಾಗಿ ತೋರಿಸ್ತದೆ, ಹೈಲೈಟಾಗಿ ತೋರಿಸ್ತದೆ. ಇವಾಗ ಏನಾಗ್ತದೆ, ಒಂದು ಸೆಲೆಕ್ಟ್ ಒಂದು ರೀತಿಯಾದಂಥ ತೋರಿಸ್ತದೆ. ಈ ಪ್ಲಸ್ ಸಿಂಬಾಲ್ ಬರ್ತದೆ ನೋಡಿರಿ. ಈ ಪ್ಲಸ್ ಸಿಂಬಾಲನ್ನು ನೀವು ಏನು ಮಾಡಬೇಕು, ನಿಮ್ಗೆ ಯಾವ ಐಕಾನ್ಸ್ ಬೇಕಲ್ಲ ಅಲ್ಲಿ ಏನು ಮಾಡಬೇಕು, ಯಾವುದು ಲೆಫ್ಟ್ ಮೌಸ್ ಕ್ಲಿಕ್ಕನ್ನು ಮಾಡಿಕೊಡ್ರಿ ಮತ್ತು ಈ ಪ್ರಕಾರ ಡ್ರ್ಯಾಗ್ ಮಾಡಿಕೊಡ್ರಿ. ನಿಮ್ಗೆ ಬೇಕಾದಂಥ ಇಮೇಜ ಈಸಿಯಾಗಿ ನಿಮ್ಗೆ ಡಾಕ್ಯುಮೆಂಟ್ಸ್ನಲ್ಲಿ ಬರ್ತದೆ. ಓಕೆ, ಮತ್ತು ನಾವು ಏನು ಮಾಡ್ಕೋಬೋದು, ಇಲ್ಲಿ ಇನ್ಸರ್ಟ್ ಮತ್ತು ಇಲ್ಲಿ ಸ್ಕ್ರೀನ್ ಶಾಟ್, ಸ್ಕ್ರೀನ್ ಕ್ಲಿಪ್ಪಿಂಗ್ ಮತ್ತು ನಾವಿಲ್ಲಿ ತಗೋಬೋದು. ಓಕೆ, ಸೊ ಇವಾಗ ನನಗೆ ಗೂಗಲ್ ಕ್ರೋಮ್ ಒಂದು ಐಕಾನ್ ಬೇಕಾಗಿದ್ದರೆ ಗೂಗಲ್ ಕ್ರೋಮ್ ಐಕಾನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಇಲ್ಲಿ ಇಡ್ಬೋದು. ಸೊ ಎಷ್ಟು ಬೇಕಾದಷ್ಟು ನಾವು ಏನು ಮಾಡ್ಬೋದು, ಇಲ್ಲಿ ನಾವು ಡೆಸ್ಕ್ಟಾಪ್ ಮೇಗಿಂದು ತೆಗೆದ ಇಲ್ಲಿ ನಮ್ಮ ಐಕಾನ್ಸನ್ನು ನಾವು ಡಾಕ್ಯುಮೆಂಟ್ಸ್ದಲ್ಲಿ ತಗೋಬೋದು. ಇನ್ನು ನಾವು ಪಿಕ್ಚರ್ ವಿಂಡೋನ ಇಲ್ಲಿ ಓಪನ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಏನು ಮಾಡಿದ್ದೀನಿ, ಮಿನಿಮೈಸ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ವಿಂಡೋ ಓಪನ್ ಮಾಡ್ಕೋತೀನಿ. ಸೊ ಇವಾಗ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗ್ತೀನಿ ಮತ್ತು ಇಲ್ಲಿ ಸ್ಕ್ರೀನ್ ಶಾಟನ್ನು ತಗೋತೀನಿ. ಓಕೆ, ಇವಾಗ ನೋಡಿರಿ ಏನಾಗಿದೆ, ಇಲ್ಲಿ ಒಂದು ವಿಂಡೋ ಅವೈಲೇಬಲ್, ಒಂದು ವಿಂಡೋ ಓಪನ್ ಆಗಿದೆ ಇಮೇಜಸ್ದ. ಸೊ ಇವಾಗ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಈಸಿಯಾಗಿ ನಾವಿಲ್ಲಿ ಇಡೀ ಒಂದು ಇಮೇಜಸ್ದ ವಿಂಡೋವನ್ನು ನಾವಿಲ್ಲಿ ತಗೋಬೋದು. ಓಕೆ, ಇಮೇಜ್ ವಿಂಡೋವನ್ನು ನಾವಿಲ್ಲಿ ತಗೋಬೋದು. ಓಕೆ, ಇನ್ನು ವಿಂಡೋ ಬೇಡಪ್ಪ ಅಂದರೆ ನಮ್ಗೆ ಎಷ್ಟು ಬೇಕು ಅದರಲ್ಲಿ ಅಷ್ಟೇ ಪಿಕ್ಚರ್ ನಾವು ತೊಗೋಬೇಕಾದ್ರೆ ಮತ್ತೆ ಪುನಃ ಇನ್ಸರ್ಟ್ದಲ್ಲಿ ಹೋಗಬೇಕು. ಇಲ್ಲಿ ಸ್ಕ್ರೀನ್ ಶಾಟ್ ಇಲ್ಲಿ ಡೈರೆಕ್ಟಾಗಿ ತೊಗೊಳ್ಳೋದಿಲ್ಲ, ಇಲ್ಲಿ ಸ್ಕ್ರೀನ್ ಕ್ಲಿಪ್ಪಿಂಗ್ ಮ್ಯಾಗೆ ಬರಬೇಕು. ಆಮೇಲೆ ನಿಮಗೆ ಯಾವ ಇಮೇಜ್ ಬೇಕಲ್ಲ ಅಷ್ಟೇ ಇಮೇಜನ್ನು ನೀವು ಏನು ಮಾಡ್ಕೋಬೋದು, ಇಲ್ಲಿ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ರಿ. ಎಲ್ಲಿ ಸ್ಥಾನ ಬೇಕಲ್ಲ ಅಲ್ಲಿ ಸ್ಥಾನ ನಾವು ಏನು ಮಾಡ್ಕೋಬೋದು, ಈ ಪ್ರಕಾರವಾಗಿ ಡ್ರ್ಯಾಗ
ಮಾಡ್ಕೋಬೋದು. ಓಕೆ, ಮತ್ತು ಮೌಸನ್ನು ಕ್ಲಿಕ್ ಮಾಡಿಬಿಡ್ರಿ. ಸೊ ಇವಾಗ ಏನಾಗಿದೆ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಮೇಜ್ ಏನಾಗಿದ್ದಾವೆ ಇಲ್ಲಿ ಬಂದಿವೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸ್ಕ್ರೀನ್ ಒಂದು ಕ್ಲಿಪ್ಪಿಂಗ್ ಮಾಡ್ಕೋಬೋದು, ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಮತ್ತು ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಸೊ ಇವಾಗ ಮತ್ತೆ ನಾನು MS ವರ್ಡ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆ, ಯಾವುದೇ MS ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಫೋಟೋಶಾಪ್ ಇರ್ಬೋದು, HTML ಪ್ರೋಗ್ರಾಮ್ಸ್ ಇರ್ಬೋದು, ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ಸ್ ಇರ್ಬೋದು. ಸೊ ಅವುಗಳನ್ನು ಕೂಡ ಯಾವ ರೀತಿಯಾಗಿ ಇದೇ ರೀತಿಯಾಗಿ ನಾವು ಓಪನ್ ಮಾಡಿ ಇಡಬೇಕಲ್ಲಿ, ಅದೇ ನಮಗೆ ಅಲ್ಲಿ ನಾವು ಏನು ಮಾಡ್ಕೋಬೇಕಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ತೊಗೋಬೇಕು. ಓಕೆ, ಸೊ ಇವಾಗ ಸ್ಕ್ರೀನ್ಶಾಟ್ ಇಲ್ಲಿ ಬಂದಿದೆ ನೋಡಿರಿ, ವಿಂಡೋ ಬಂದಿದೆ ಇಲ್ಲಿ. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ MS ವರ್ಡ್ ನಾವು ಏನೇನು ಬರ್ದಿತ್ತಿಲ್ಲ ಅದನ್ನೆಲ್ಲೂ ಏನು ಬಂದಿದೆ ಇಲ್ಲಿ ಬಂದಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇದನ್ನು ತೊಗೋಬೋದು. ನೆಕ್ಸ್ಟ್ ನಾನು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೊರಗಡೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿದ ನಂತರ ಮತ್ತೆ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಇನ್ಸರ್ಟ್ದಲ್ಲಿ ಹೋಗಿ ಸ್ಕ್ರೀನ್ಶಾಟ್ ಮಾಡ್ಕೋತೀನಿ. ಇವಾಗ ಡೈರೆಕ್ಟಾಗಿ ಪೇಜ್ ತೊಗೊಂಗಿಲ್ಲ. ಸೊ ಇವಾಗ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಇವಾಗ ಡೈರೆಕ್ಟಾಗಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಇದು ಒಂದು ಪೇಜ್ ಬರ್ತದೆ. ಸೊ ಇವಾಗ ಸ್ಕ್ರೀನ್ ಕ್ಲಿಪ್ಪಿಂಗ್ ಮಾಡೋಣ. ಸ್ಕ್ರೀನ್ ಕ್ಲಿಪ್ಪಿಂಗ್ ಮಾಡಿದರೆ ಏನಾಗ್ತದಪ್ಪ ಅಂದರೆ, ಸೊ ಇದರಲ್ಲಿ ನಮಗೆ ಎಷ್ಟು ಪ್ಯಾರಾಗ್ರಾಫ್ ಬೇಕಲ್ಲ ಅಷ್ಟೇ ಪ್ಯಾರಾಗ್ರಾಫನ್ನು ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡಿರಿ, ನಮಗೆ ಎಷ್ಟು ಬೇಕಲ್ಲ ಅಷ್ಟು ಪ್ಯಾರಾಗ್ರಾಫನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದು ಕೂಡ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಬಂದಿರ್ತದೆ. ಓಕೆ, ಸೊ ಈ ಪ್ರಕಾರ ನಮ್ಮ ಒಂದು MS ವರ್ಡ್ ಡಾಕ್ಯುಮೆಂಟ್ದಲ್ಲಿ ಯಾವುದೇ ಆದಂಥ ಒಂದು ವಿಂಡೋವನ್ನು ನಾವಿಲ್ಲಿ ಓಪನ್ ಮಾಡಿಟ್ಟಂಥ ಟಾಸ್ಕ್ ಬಾರ್ ಮೇಲೆ ಇಟ್ಟು ಓಪನ್ ಮಾಡಿದಂಥ ಒಂದು ವಿಂಡೋವನ್ನು ನಾವಿಲ್ಲಿ ಡೈರೆಕ್ಟಾಗಿ ಏನು ಮಾಡ್ಕೋಬೋದು, ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಜೊತೆಗೆ ಒಂದು ಡೆಸ್ಕ್ಟಾಪ್ ಮೇಲೆ ಇದ್ದಂಥ ಒಂದು ಐಕಾನ್ಸನ್ನು ನಾವು ಸ್ಕ್ರೀನ್ಶಾಟ್ ಮಾಡಿ ತೊಗೋಬೋದು. ಈ ಪ್ರಕಾರವಾಗಿ ನಾವು ಸ್ಕ್ರೀನ್ಶಾಟನ್ನು MS ವರ್ಡ್ದಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಇವತ್ತಿನ ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿಕೊಡ್ರಿ, ಮತ್ತು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸ್ನೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.